ಕೊಪ್ಪಳ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ದರೋಡೆ ಪ್ರಕರಣ ಸೇರಿದಂತೆ ಸಾಕಷ್ಟು ಕಳ್ಳತನ ಕೇಸ್ಗಳನ್ನು ಭೇದಿಸಿದ್ದಾರೆ. ಸಾಕಷ್ಟು ದಿನಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ರು ಖದೀಮರು. ಈಗ ಅವರ ಹೆಡೆಮುರಿ ಕಟ್ಟಿದ್ದಾರೆ. ಭರ್ಜರಿಯಾದಂಥ ಒಂದು ಕಾರ್ಯಾಚರಣೆ ಇದು. ದರೋಡೆ ಕಳ್ಳತನ ಸೇರಿ 4 ಪ್ರಕರಣಗಳನ್ನು ಪೊಲೀಸರು ಭೇದಿಸಿದ್ದಾರೆ. ಇಲ್ಲಿ 9 ಆರೋಪಿಗಳನ್ನು ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ ಹಣ ಸಾಮಗ್ರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೊಪ್ಪಳ ಜಿಲ್ಲಾ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಪೊಲೀಸರಿಗೆ ಬಹುಮಾನವನ್ನು ಕೂಡ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಎಸ್ಪಿ ರಾಮ್ ಅರಸಿದ್ದಿ ಅಂದರೆ ಪೊಲೀಸರಿಗೆ ಇನ್ನೂ ಹೆಚ್ಚಿನ ಕಾರ್ಯಾಚರಣೆ ಮಾಡಲಿಕ್ಕೆ ಅಂತ ಅವರಿಗೆ ಒಂದು ಹುಮ್ಮಸ್ ಕೊಟ್ಟಂಗಾಗುತ್ತೆ. ಅದರಲ್ಲೂ 7 ಲಕ್ಷ ನಗದು, 500 kg ಅಲ್ಯೂಮಿನಿಯಂ ವೈರ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಒಟ್ಟು 4 ಪ್ರಕರಣ. ಇವರೇನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಚಾಕು ತೋರಿಸಿ ಕೈಕಾಲು ಕಟ್ಟಿ ಈ ವಿದ್ಯುತ್ ಸಾಮಗ್ರಿಗಳನ್ನು ದರೋಡೆ ಮಾಡಿದ್ರು ಆರೋಪಿಗಳು. ಅಥವಾ ಬೇರೆ ಬೇರೆ ಕಳ್ಳತನ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿದ್ದರು 9 ಜನ ಆರೋಪಿಗಳು. ನೋಡಿ, ಅವರ ಕಡೆಯಿಂದ ಮೊಬೈಲ್ಗಳನ್ನು ಕೂಡ ಲಕ್ಷಾಂತರ ರೂಪಾಯಿ ಮೊಬೈಲ್ಗಳನ್ನು ಕೂಡ ಮೌಲ್ಯದ ಮೊಬೈಲನ್ನು ವಶಪಡಿಸಿಕೊಳ್ಳಲಾಗಿದೆ. ಇವರೇನು ಮಾಡ್ತಾಯಿದ್ರು, ರಾತ್ರಿ ಹೊತ್ತು ಜಾಸ್ತಿ ಇವರು ಕಾರ್ಯಾಚರಣೆಗೆ ಇಳಿತಾಯಿದ್ರು ಕಳ್ಳರು. ಆಮೇಲೆ ನೋಡಿ, ವಿದ್ಯುತ್ ಉಪಕರಣಗಳನ್ನು ಕೂಡ ಹೊತ್ತೊಯ್ದಿದ್ರು ಚಾಕು ತೋರಿಸಿ. ಬಟ್ ಈಗ ಯಲಬುರ್ಗಾ ಸೇರಿದಂತೆ ಎಲ್ಲ ಓವರಾಲ್ ಜಿಲ್ಲೆ, ಕೊಪ್ಪಳ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಪ್ರಕರಣವನ್ನು ಭೇದಿಸಿದ್ದಾರೆ. ಮತ್ತು ಬೈಕ್ಗಳನ್ನು ಕದ್ದಿದ್ರು ಇವರು ಖದೀಮರು. ಬೈಕ್ಗಳನ್ನು ಕದ್ದು ಬೇರೆ ಕಡೆಗೆ ಮಾರಾಟ ಮಾಡುವಂಥ ಕೆಲಸ ಕೂಡ ನಿರಂತರವಾಗಿ ನಡೀತಾ ಇತ್ತು. ಕೊಪ್ಪಳ ಜಿಲ್ಲೆಯ ಜನರ ನಿದ್ದೆಗೆಡಿಸಿತ್ತು ಈ ಖದೀಮರ ಗ್ಯಾಂಗ್. ಈಗ ಹೆಡೆಮುರಿ ಕಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ವೃತ್ತದ ಗುನ್ನಾಳ ಸೀಮೆಯಲ್ಲಿ ದಿನಾಂಕ 15 ಮತ್ತು 16 ಮಧ್ಯರಾತ್ರಿಯಲ್ಲಿ ವಿದ್ಯುತ್ ಕಂಬದ ಸಾಮಗ್ರಿಗಳು ಅಂದಾಜು 9,15,000 ಅಂದಾಜು ಮೊತ್ತಿನ ವಿದ್ಯುತ್ ಅಲ್ಯೂಮಿನಿಯಂ ಕಂಬ ಸಾಮಗ್ರಿಗಳು ಕಳ್ಳತನ ಆಗಿರೋದು. ಯಾರೋ ಒಬ್ಬರಿಗೆ ಗಾರ್ಡಿಗೆ ಕಟ್ಟಿಬಿಟ್ಟು ಅವನಿಗೆ ಚಾಕು ತೋರಿಸಿ ಕಳ್ಳತನ ಮಾಡಿರೋ ಬಗ್ಗೆ ಪ್ರಕರಣ ನಮ್ಮ ಬೇವೂರು ಠಾಣಾ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 68/24 ಅದು ದಾಖಲಾಗಿದ್ದು, ಆ ಕುರಿತು ನಮ್ಮ ಅಡಿಷನಲ್ SP ಅವರಿಗೆ ನಾವು ಅದು ತಂಡವನ್ನು ಅಂಡರ್ DSP ಸರ್ವಗೌಡ್ ಹಾಗೂ CPI ಆದಂಥ ಮೌನೇಶ್ ಇವರ ತಂಡವನ್ನು ರಚಿಸಿದ್ದು, ಆ ತಂಡದವರು ಈ ಕೃತ್ಯದಲ್ಲಿ ಭಾಗಿಯಾದಂಥ 9 ಜನ ಆರೋಪಿಗಳನ್ನು ಅವರಿಗೆ ವಶ ಪಡೆದುಕೊಂಡು ಅವರಿಂದ 7 ಲಕ್ಷ ರೂಪಾಯಿ ಮೌಲ್ಯದ ಹಣ ಹಾಗೂ 500 kgಯಷ್ಟು ಅಲ್ಯೂಮಿನಿಯಂ ತಂತಿಗಳನ್ನು ವಶಪಡಿಸಿಕೊಂಡು ಒಂದು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಲೇಲ್ಯಾಂಡ್ ಲಾರಿ ಹಾಗೂ ಒಂದು ಬೈಕು, ಈ 4 ಚಾಕು, 2 ಬ್ಲೇಡು ಹಾಗೂ 2 ದೊಡ್ಡ ರಾಡ್ಗಳನ್ನು ವಶಪಡಿಸಿಕೊಂಡಿರುತ್ತಾರೆ. ಇದರದ್ದು ಎಲ್ಲ ಕೂಡಿ ಅಂದಾಜು ಮೊತ್ತ 20 ಲಕ್ಷದಷ್ಟು ಸಾಮಗ್ರಿ ಹಾಗೂ ವಿವಿಧ ಉಪಕರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ವೃತ್ತದ ಗುನ್ನಾಳ ಸೀಮೆಯಲ್ಲಿ ದಿನಾಂಕ 15 ಮತ್ತು 16 ಮಧ್ಯರಾತ್ರಿ